ಇದು ಭಾರತದ IFSCಗಳಲ್ಲಿ ಅಂದ್ರೆ ಗಿಫ್ಟ್ ಸಿಟಿ ಅಂತಹ ಕಡೆ ಹಣಕಾಸು ಸೇವೆಗಳು, ಪ್ರಾಡಕ್ಟ್ಸ್, ಸಂಸ್ಥೆಗಳು ಎಲ್ಲದಕ್ಕೂ ಒಂದೇ ರೆಗ್ಯುಲೇಟರ್. ಓ, ಮೊದಲು RBI, ಸೆಬಿ, IRDAI ಎಲ್ಲ ಬೇರೆ ಬೇರೆ ನೋಡ್ಕೊಳ್ತಿದ್ವಲ್ವಾ? ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ಇವತ್ತಿನ ಡೀಪ್ ಡೈವ್ಗೆ ಸ್ವಾಗತ. ನಮ್ಮ ಹತ್ರ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ನ ಜುಲೈ 16-17 ಕರೆಂಟ್ ಅಫೇರ್ಸ್ ಮಟೀರಿಯಲ್ ಇದೆ. ಇದರಲ್ಲಿ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ಆರ್ಥಿಕತೆ, ಆಮೇಲೆ ಸೈನ್ಸ್, ಟೆಕ್, ಸ್ಪೋರ್ಟ್ಸ್ ಹೀಗೆ ಹಲವು ವಿಷಯಗಳಿವೆ. ಇದರ ಪ್ರಮುಖ ಅಂಶಗಳನ್ನ ನೋಡೋಣ, ಸರಿನಾ? ಶುರು ಮಾಡೋಣವೇ? ಮೊದಲಿಗೆ ಒಂದು ಸ್ವಲ್ಪ ಬೇಸರದ ಸುದ್ದಿ ಇದೆ. ಹಿರಿಯ ತೆಲುಗು ನಟ ಕೋಟಾ ಶ್ರೀನಿವಾಸರಾವ್ ಅವರು ತೀರಿಕೊಂಡಿದ್ದಾರೆ. ಹೌದು, ಕೇಳಿದೆ. 83 ವರ್ಷ ವಯಸ್ಸಾಗಿತ್ತು ಅಲ್ವಾ? ಹೌದು. ಹೈದರಾಬಾದ್ನಲ್ಲಿ ಪ್ರಾಣಂ ಖರೀದು ಇಂದ ಶುರುವಾಗಿತ್ತು ಅವರ ಸಿನಿಮಾ ಜರ್ನಿ. ಪದ್ಮಶ್ರೀ, ನಂದಿ ಅವಾರ್ಡ್ಸ್ ಎಲ್ಲ ಬಂದಿತ್ತು. ರಾಜಕೀಯದಲ್ಲೂ ಇದ್ರು. ಬಿಜೆಪಿ ಶಾಸಕರಾಗಿದ್ರು ಕೂಡ. ಅಂದ್ರೆ ಕಲೆ, ರಾಜಕೀಯ ಎರಡೂ ಕ್ಷೇತ್ರಗಳಲ್ಲಿ ಅವರ ಸೇವೆ ಇತ್ತು. ಅವ್ರದೊಂದು ವಿಶಿಷ್ಟ ವ್ಯಕ್ತಿತ್ವ. ಹೌದು. ಇದೇ ಸಮಯದಲ್ಲಿ ಇನ್ನೊಂದು ನ್ಯಾಷನಲ್ ಲೆವೆಲ್ ಸುದ್ದಿ ಅಂದ್ರೆ ರಾಜ್ಯಸಭೆಗೆ ಹೊಸ ನಾಮನಿರ್ದೇಶನಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 4 ಜನ ಪ್ರಮುಖರನ್ನ ನಾಮಿನೇಟ್ ಮಾಡಿದ್ದಾರೆ. ಹೌದು, ಆ ಹೆಸರುಗಳು ಉಜ್ವಲ್ ನಿಕಂ, ಖ್ಯಾತ ವಕೀಲರು, 2611 ಕೇಸ್. ಗೊತ್ತು. ಆಮೇಲೆ ಕೇರಳದಿಂದ ಸಿ ಸದಾನಂದನ್ ಮಾಸ್ಟರ್, ಶಿಕ್ಷಣ ತಜ್ಞರು. ಹೌದು, ಅವರ ಬಗ್ಗೆ ಒಂದು ನೋವಿನ ಕಥೆ ಇದೆ. ರಾಜಕೀಯ ದ್ವೇಷದಿಂದ ಕಾಲು ಕಳ್ಕೊಂಡಿದ್ರು ಅಂತ. ಹೌದು ಹೌದು. ಆಮೇಲೆ ಹರ್ಷವರ್ಧನ್ ಶ್ರಿಂಗ್ಲಾ, ಮಾಜಿ ವಿದೇಶಾಂಗ ಕಾರ್ಯದರ್ಶಿ. G20 ಕೂಡ ಇದ್ರು. ಚೀಫ್ ಕೋಆರ್ಡಿನೇಟರ್ ಆಗಿದ್ರು. ಮತ್ತು ಡಾಕ್ಟರ್ ಮೀನಾಕ್ಷಿ ಜೈನ್, ಇತಿಹಾಸಕಾರರು, ಪದ್ಮಶ್ರೀ ಪುರಸ್ಕೃತರು. ಒಳ್ಳೊಳ್ಳೆ ಹೆಸರುಗಳು. ಇದು ಸಂವಿಧಾನದ 80ನೇ ವಿಧಿ ಪ್ರಕಾರ ನಡೆಯೋದು ಅಲ್ವಾ? ಹೌದು. ಸಾಹಿತ್ಯ, ವಿಜ್ಞಾನ, ಕಲೆ, ಸಮಾಜ ಸೇವೆ. ಈ ಕ್ಷೇತ್ರಗಳ ತಜ್ಞರನ್ನ ತರೋದು ರಾಜ್ಯಸಭೆಗೆ. ಇದರಿಂದ ಚರ್ಚೆಗಳ ಗುಣಮಟ್ಟ ಹೆಚ್ಚಾಗತ್ತೆ. ಖಂಡಿತ. ವೈವಿಧ್ಯತೆ ಮುಖ್ಯ ಆಗತ್ತೆ. ಸರಿ, ಈಗ ಸ್ವಲ್ಪ ಡಿಫೆನ್ಸ್ ಕಡೆ ನೋಡೋಣ. ಭಾರತ ಮೊದಲನೇ ಬಾರಿಗೆ ಟ್ಯಾಲಿಸ್ಮನ್ ಸೇಬರ್ ಅನ್ನೋ ಒಂದು ಮಿಲಿಟರಿ ಎಕ್ಸರ್ಸೈಸ್ ನಲ್ಲಿ ಭಾಗವಹಿಸ್ತಿದೆ ಅಂತ. ಇದು ದೊಡ್ಡ ವಿಷಯ ಅಲ್ವಾ? ಹೌದು, ಖಂಡಿತವಾಗ್ಲೂ ದೊಡ್ಡ ವಿಷಯ. ಇದು ಆಕ್ಚುಲಿ ಆಸ್ಟ್ರೇಲಿಯಾ ನೇತೃತ್ವದ ವ್ಯಾಯಾಮ. ಆಸ್ಟ್ರೇಲಿಯಾ, US ಶುರು ಮಾಡಿದ್ದು. ಈಗ 19 ದೇಶಗಳು, 35,000ಕ್ಕೂ ಹೆಚ್ಚು ಸೈನಿಕರು. ಓ, ದೊಡ್ಡ ಸ್ಕೇಲ್ ನಲ್ಲಿದೆ. ಹೌದು, ಇದುವರೆಗಿನ ಅತ್ಯಂತ ಕಾಂಪ್ಲೆಕ್ಸ್ ಎಕ್ಸರ್ಸೈಸ್ ಅಂತಾನೂ ಹೇಳ್ತಿದ್ದಾರೆ. ಭಾರತದ ಸೇರ್ಪಡೆಯಿಂದ ಏನಾಗುತ್ತೆ ಅಂದ್ರೆ ಇದರ ಮಹತ್ವ ಏನು? ಮುಖ್ಯವಾಗಿ ಇಂಡೋ ಪ್ಯಾಸಿಫಿಕ್ ರೀಜನ್ ಅಲ್ಲಿ ಸ್ಟೆಬಿಲಿಟಿ, ಸೆಕ್ಯೂರಿಟಿ ಇದೆಯಲ್ಲ, ಅದಕ್ಕೆ ಭಾರತದ ಕಮಿಟ್ಮೆಂಟ್ ತೋರಿಸುತ್ತೆ. ನಮ್ಮ ಸಾಗರ್ ವಿಷನ್, IPOI ಇನಿಷಿಯೇಟಿವ್ಸ್ ಅದಕ್ಕೆಲ್ಲ ಪೂರಕ ಇದು. ಅಂದ್ರೆ ಕ್ವಾಡ್ ದೇಶಗಳ ಜೊತೆಗಿನ ರಕ್ಷಣಾ ಸಹಕಾರ ಇನ್ನೂ ಗಟ್ಟಿಯಾಗುತ್ತಾ? ನಿಖರವಾಗಿ. ಕ್ವಾಡ್ ಪಾರ್ಟ್ನರ್ಸ್ ಜೊತೆ ಇಂಟರ್ಆಪರೇಬಿಲಿಟಿ ಅಂದ್ರೆ ಹೊಂದಾಣಿಕೆ ಹೆಚ್ಚುತ್ತೆ. ಇದರಲ್ಲಿ ಆಂಫಿಬಿಯಸ್ ಲ್ಯಾಂಡಿಂಗ್ಸ್, ಏರ್ ಕಾಂಬ್ಯಾಟ್, ಮ್ಯಾರಿಟೈಮ್ ಸರ್ವೇಲೆನ್ಸ್, ಸೈಬರ್, ಸ್ಪೇಸ್ ಡೊಮೇನ್ಗಳಲ್ಲೂ ಕೋಆರ್ಡಿನೇಷನ್ ಇರುತ್ತೆ. ಓ, ಹೈಟೆಕ್ ಸ್ಟಫ್. ಆಸ್ಟ್ರೇಲಿಯಾದ ಹಿಮಾರ್ಸ್, ಬ್ಲಾಕ್ ಹಾಕ್ ಹೆಲಿಕಾಪ್ಟರ್ಸ್ ಎಲ್ಲ ಇರುತ್ತಂತೆ. ಹೌದು. USS ಅಮೆರಿಕಾ, ನಾಸಾಮ್ಸ್, ಮಿಸೈಲ್ ಸಿಸ್ಟಮ್ಸ್. ಹೀಗೆ ಇದು ಒಂದು ರೀತಿಯಲ್ಲಿ ಶಕ್ತಿ ಪ್ರದರ್ಶನ ಮತ್ತು ಸಹಕಾರದ ಪ್ರದರ್ಶನ ಕೂಡ. ಸರಿ, ಅರ್ಥ ಆಯ್ತು. ಈಗ ಅಂತಾರಾಷ್ಟ್ರೀಯ ವಿಷಯಕ್ಕೆ ಬರೋಣ. ನೈಜೀರಿಯಾದ ಮಾಜಿ ಅಧ್ಯಕ್ಷರು ಮುಹಮ್ಮದು ಬುಹಾರಿ ನಿಧನರಾಗಿದ್ದಾರೆ. 82 ವರ್ಷ. ಅವರದ್ದು ಭ್ರಷ್ಟಾಚಾರ ವಿರೋಧಿ ನಿಲುವಿಗೆ ಹೆಸರುವಾಸಿಯಾಗಿದ್ದ ವ್ಯಕ್ತಿತ್ವ. ಮೊದಲು ಮಿಲಿಟರಿ ಲೀಡರ್ ಆಗಿದ್ರು, ಆಮೇಲೆ ಪ್ರೆಸಿಡೆಂಟ್ ಆದ್ರು. ಹೌದು, 2015ರಿಂದ 2023ವರೆಗೆ ಅಧ್ಯಕ್ಷರಾಗಿದ್ರು. ನೈಜೀರಿಯಾದ ರಾಜಕೀಯದಲ್ಲಿ ಒಂದು ಯುಗದ ಅಂತ್ಯ ಅಂತ ಹೇಳ್ಬೋದು. ಸರಿ, ಇನ್ನು ಎಕನಾಮಿ ಕಡೆ ಬಂದ್ರೆ ತೈವಾನ್ನ ದೊಡ್ಡ ಬ್ಯಾಂಕ್ ಒಂದು CTBC ಅಂತ ಗುಜರಾತ್ನ ಗಿಫ್ಟ್ ಸಿಟಿಗ ಬರ್ತಿದೆ ಅಂತೆ.
ಹೌದು, ಅವರು IFSC ಬ್ಯಾಂಕಿಂಗ್ ಯೂನಿಟ್ ಅಂದ್ರೆ IBU ಸ್ಥಾಪಿಸೋಕೆ ಅರ್ಜಿ ಹಾಕಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಅವರಿಗೆ ಬ್ರಾಂಚ್ ಇದೆ 1996ರಿಂದ. ಗಿಫ್ಟ್ ಸಿಟಿಗೆ ಬರೋದು ವಿಶೇಷನಾ? ಅಲ್ಲಿ ಮೊದಲ IFSC ಶುರು ಮಾಡಿದ್ದು ಯೆಸ್ ಬ್ಯಾಂಕ್ ಅಲ್ವಾ, 2015ರಲ್ಲಿ. ಹೌದು, ಗಿಫ್ಟ್ ಸಿಟಿಯ ವಿಶೇಷತೆ ಏನಪ್ಪಾ ಅಂದ್ರೆ ಅಲ್ಲಿರೋ IFSCA ಅಂದ್ರೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸಸ್ ಸೆಂಟರ್ಸ್ ಅಥಾರಿಟಿ. ಇದು 2019ರ ಕಾಯ್ದೆ ಅಡಿಯಲ್ಲಿ ಬಂದಿದ್ದು. ಇದು ಭಾರತದ IFSCಗಳಲ್ಲಿ ಅಂದ್ರೆ ಗಿಫ್ಟ್ ಸಿಟಿ ಅಂತಹ ಕಡೆ ಹಣಕಾಸು ಸೇವೆಗಳು, ಪ್ರಾಡಕ್ಟ್ಸ್, ಸಂಸ್ಥೆಗಳು ಎಲ್ಲದಕ್ಕೂ ಒಂದೇ ರೆಗ್ಯುಲೇಟರ್. ಓ, ಮೊದಲು RBI, SEBI, IRDAI ಎಲ್ಲ ಬೇರೆ ಬೇರೆ ನೋಡ್ಕೊಳ್ತಿದ್ವಲ್ವಾ? ಹೌದು, ಈಗ ಎಲ್ಲವೂ IFSCA ಕೆಳಗೆ. ಸೊ ಇದು ವಿದೇಶಿ ಸಂಸ್ಥೆಗಳಿಗೆ ತುಂಬಾ ಅನುಕೂಲ. ಒಂದೇ ಕಡೆ ಎಲ್ಲ ಕ್ಲಿಯರೆನ್ಸ್ ಸಿಗುತ್ತೆ. ಆಹಾ, ಇದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಸಹಾಯ ಮಾಡುತ್ತೆ. ಸರಿ, ಇನ್ನು ಬೇಗ ಬೇರೆ ಕ್ಷೇತ್ರಗಳನ್ನ ನೋಡೋದಾದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಹೇಳಕ್ಕಾಗಲ್ಲ, ಆದ್ರೆ ಮೆಡಿಕಲ್ ಫೀಲ್ಡ್. ರಾಷ್ಟ್ರೀಯ ವೈದ್ಯಕೀಯ ಆಯೋಗ NMCಗೆ ಹೊಸ ಅಧ್ಯಕ್ಷರು ಬಂದಿದ್ದಾರೆ, ಅಭಿಜಿತ್ ಶೇರ್ ಅಂತ. ಹೌದು, ಡಾಕ್ಟರ್ BN ಗಂಗಾಧರ್ ಅವರ ಜಾಗಕ್ಕೆ ಬಂದಿದ್ದಾರೆ. NMC ಅಂದ್ರೆ ಮೆಡಿಕಲ್ ಎಜುಕೇಷನ್ ಆರ್ ಪ್ರೊಫೆಷನ್ನ ರೆಗ್ಯುಲೇಟರ್ ಬಾಡಿ ಇದು. ಸರಿ, ಈಗ ಕ್ರೀಡಾ ಲೋಕಕ್ಕೆ ಬರೋಣ. ಚೆಸ್ನಲ್ಲಿ ಒಂದು ಒಳ್ಳೆ ಸುದ್ದಿ ಇದೆ. ಹೌದು, ನಮ್ಮ ಚೆನ್ನೈನ ಹುಡುಗ R ಹರಿಕೃಷ್ಣನ್ 23 ವರ್ಷ ಅಷ್ಟೇ. ಹೌದು, ಭಾರತದ 87ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ವಾವ್, ಅದಕ್ಕೆ 3 GM ನಾರ್ಮ್ಸ್ ಬೇಕಲ್ವಾ? ಸ್ವಿಟ್ಜರ್ಲ್ಯಾಂಡ್, ಸ್ಪೇನ್, ಫ್ರಾನ್ಸ್ನಲ್ಲಿ ಗೆದ್ದು ಬಂದಿದ್ದಾರೆ. ಹೌದು, 3 ನಾರ್ಮ್ಸ್ ಮತ್ತೆ 2500 ಫೀಡೆ ರೇಟಿಂಗ್ ದಾಟಬೇಕು. ಇದು ದೊಡ್ಡ ಸಾಧನೆ. ಭಾರತೀಯ ಚೆಸ್ನ ಬೆಳವಣಿಗೆಗೆ ಇದು ಸಾಕ್ಷಿ. ಖಂಡಿತ. ಇನ್ನು ಟೆನ್ನಿಸ್ನಲ್ಲಿ ವಿಂಬಲ್ಡನ್ ಮುಗಿದಿದೆ. ಮೆನ್ ಸಿಂಗಲ್ಸ್ನಲ್ಲಿ ಇಟಲಿಯ ಜಾನಿಕ್ ಸಿನ್ನರ್, ವಿಮೆನ್ಸ್ನಲ್ಲಿ ಪೋಲೆಂಡ್ನ ಈಗಾ ಸ್ವಿಟೆಕ್. ಹೌದು, ಇಬ್ರು ಚಾಂಪಿಯನ್ಸ್. ಇದು ಹೊಸ ಫಾರ್ಮೆಟ್ನ ಮೊದಲನೇದು. ಹೌದು, 21ನೇ ಎಡಿಷನ್. ಇದರಲ್ಲಿ ಚೆಲ್ಸಿಯಾ ಗೆದ್ದಿದೆ. ಹೌದು, ಚೆಲ್ಸಿ FC. ಇದು ಅವರ 2ನೇ ಟೈಟಲ್. ಫೈನಲ್ನಲ್ಲಿ PhDನ ಸೋಲಿಸಿದ್ರು. ಚೆಲ್ಸಿಯಾದ ಕೋಲ್ ಪಾಮರ್ಗೆ ಬೆಸ್ಟ್ ಪ್ಲೇಯರ್ ಅವಾರ್ಡ್ ಸಿಕ್ಕಿದೆ. ಸೊ ನೋಡಿದ್ರೆ ಇವತ್ತು ನಾವು ರಾಷ್ಟ್ರೀಯ ನೇಮಕಾತಿಗಳು, ಅಂತಾರಾಷ್ಟ್ರೀಯ ರಕ್ಷಣಾ ಸಹಕಾರ, ಆರ್ಥಿಕ ವಲಯದಲ್ಲಿ GIFT ಸಿಟಿ ಬೆಳವಣಿಗೆ, ವೈದ್ಯಕೀಯ ಆಡಳಿತದಲ್ಲಿ ಬದಲಾವಣೆ, ಆಮೇಲೆ ಕ್ರೀಡಾ ಸಾಧನೆಗಳು, ಹೀಗೆ ಸಾಕಷ್ಟು ವಿಷಯಗಳನ್ನ ನೋಡಿದ್ವಿ. ಹೌದು, ಎಲ್ಲ ಕ್ಷೇತ್ರಗಳಲ್ಲೂ ಏನಾದ್ರೂ ಒಂದು ಚಟುವಟಿಕೆ ನಡೀತಾನೇ ಇದೆ. ಇಲ್ಲಿ ಒಂದು ವಿಷಯ ಯೋಚನೆ ಮಾಡಬಹುದು. ಏನು? ಈ ಎಲ್ಲ ಬೇರೆ ಬೇರೆ ಘಟನೆಗಳು, ಒಬ್ಬೊಬ್ಬರ ವೈಯಕ್ತಿಕ ಸಾಧನೆ ಇರಬಹುದು, ಸರ್ಕಾರದ ನಿರ್ಧಾರಗಳು, ಅಂತಾರಾಷ್ಟ್ರೀಯ ಒಪ್ಪಂದಗಳು, ಇವೆಲ್ಲ ಒಟ್ಟಿಗೆ ಸೇರಿ ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನವನ್ನ ಹೇಗೆ ರೂಪಿಸ್ತಾ ಇದೆ, ಮತ್ತೆ ಭವಿಷ್ಯದಲ್ಲಿ ಇದು ನಮ್ಮನ್ನ ಯಾವ ದಿಕ್ಕಿಗೆ ಕೊಂಡೊಯ್ಬೋದು ಅನ್ನೋದೊಂದು ಆಲೋಚನೆಗೆ ಬಿಟ್ಟ ವಿಷಯ. ಖಂಡಿತವಾಗಿಯೂ ಇದು ಯೋಚನೆ ಮಾಡಬೇಕಾದ ವಿಚಾರವೇ. ಸರಿ, ಇವತ್ತಿನ ಈ ಡೀಪ್ ಡೈವ್ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮುಂದಿನ ಡೈವ್ನಲ್ಲಿ ಮತ್ತೆ ಭೇಟಿಯಾಗೋಣ.